ಅಂತೂ ಇಂತೂ ಕರ್ನಾಟಕ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿದ್ದರ ವಿಶೇಷ ಉದ್ದೇಶದ ವಿಶೇಷ ನಿರ್ಣಯ ಕಡೆಗೂ ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ಕಳೆದ ಒಂದು ವಾರದಿಂದ ಕೇವಲ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಮಾತ್ರ ಸೀಮಿತವಾಗಿದ್ದ ವಿಶೇಷ ಅಧಿವೇಶನದಲ್ಲಿ ಇಂದು ಸರ್ಕಾರ ವಿಶೇಷ ಪ್ರಸ್ತಾಪ ಮಾಡುವುದಕ್ಕೂ ಮೊದಲು ಪ್ರತಿಪಕ್ಷ ಬಿಜೆಪಿ ವಿಶೇಷ ಉಡುಗೊರೆ ಕೊಡುವ ಪ್ರಯತ್ನ ಮಾಡಿತು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಕಡೆಗೂ ಬಂತು ವಿಶೇಷ. ರಾಜ್ಯ ಸರ್ಕಾರ ಜನವರಿ 22ರಿಂದ ವಿಶೇಷ ಅಧಿವೇಶನವನ್ನು ಕರೆದಿತ್ತು. ವರ್ಷದ ಮೊದಲ ಅಧಿವೇಶನ ಆಗಿರೋದ್ರಿಂದಾಗಿ ವಿಶೇಷ ಅಧಿವೇಶನವನ್ನು ಶುರು ಮಾಡುವಾಗ ರಾಜ್ಯಪಾಲರ ಭಾಷಣದ ಮೂಲಕವಾಗಿಯೇ ಶುರು ಮಾಡಬೇಕಾದ ಅನಿವಾರ್ಯತೆ ಸರ್ಕಾರಕ್ಕಿತ್ತು. ಅದು ಬೇರೆ ತಿಂಗಳುಗಳಲ್ಲಾಗಿರ್ತಿದ್ರೆ, ವರ್ಷದ ಅಂತ್ಯದ ವೇಳೆಯಲ್ಲಾಗಿರ್ತಾರೆ ವಿಶೇಷ ಅಧಿವೇಶನ ನೇರವಾಗಿ ಕರೀಬಹುದಾಗಿತ್ತು, 2 ದಿವಸಗಳ ಅಧಿವೇಶನ ಮಾಡಬಹುದಾಗಿತ್ತು. ಆದರೆ ರಾಜ್ಯಪಾಲರ ಭಾಷಣದ ಮೂಲಕವಾಗಿ ವಿಶೇಷ ಅಧಿವೇಶನ ಶುರುವಾಯಿತು. ಸರ್ಕಾರ ಕರೆದಿದ್ದಂತಹ ಆ ವಿಶೇಷದ ಉದ್ದೇಶವೇ VBG ರಾಮ್ಜಿ ವಿರುದ್ಧ ಮನ್ರೇಗಾ ಪರವಾಗಿ ನಿರ್ಣಯ ಅಂಗೀಕಾರ ಮಾಡುವಂಥದ್ದಾಗಿತ್ತು. ರಾಜ್ಯಪಾಲರ ಭಾಷಣ, ರಾಜ್ಯಪಾಲರು ಮೊದಲ ಪ್ಯಾರಾ ಮತ್ತು ಕಡೆಯ ಒಂದು ವಾಕ್ಯ ಓದಿ ಸದನದಿಂದ ಹೊರಗೆ ಹೋದಿದ್ದಾಗಿ ಅದರ ಸುತ್ತಲೇ ಒಂದಿಷ್ಟು ಚರ್ಚೆಗಳಾದವು. ಆಮೇಲೆ ಒಂದು ವಾರ ಸೆಷನ್ ನಡೆದಾಗ ಅದರಲ್ಲಿ ಕೇವಲ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸೀಮಿತ ಆಯಿತು. ನಿನ್ನೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. ಬಟ್ ಎಲ್ಲರೂ ನಿರೀಕ್ಷೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ವಿಶೇಷ ಅಧಿವೇಶನ ಕರೆದಿರುವುದರಿಂದಾಗಿ ಮೊದಲ 2 ದಿವಸನೇ ಅಂದರೆ ರಾಜ್ಯಪಾಲರ ಭಾಷಣ ಮುಗಿದ ಮಾರನೇ ದಿವಸ ಅಥವಾ ಕನಿಷ್ಠ ಮಂಗಳವಾರದಿಂದಲಾದರೂ ವಿಶೇಷ ಅಧಿವೇಶನದ ಉದ್ದೇಶದ ಪ್ರಕಾರವಾಗಿ ಚರ್ಚೆ ಆಗುತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಪ್ರತಿಪಕ್ಷಕ್ಕೆ ಒಂದಿಷ್ಟು ಗೂಗ್ಲಿ ಹಾಕಬೇಕು ಅಂತ ಸರ್ಕಾರ ಅದನ್ನು ಮುಂದೂಡ್ತಾ ಬಂತು. ಈಗ ಅದನ್ನು ಕೇವಲ ಚರ್ಚೆಗಷ್ಟೇ ಚರ್ಚೆ ಅನ್ನುವಂತಹ ಸೀಮಿತ ವ್ಯಾಖ್ಯಾನದ ಒಳಗಡೆ ಬರುವಂತೆ ಕಡೆ 2 ದಿವಸಕ್ಕೆ ಮೀಸಲಾಗಿಟ್ಟುಕೊಂಡಿದೆ. ಇವತ್ತು ಮುಖ್ಯಮಂತ್ರಿಯವರು ಸದನದಲ್ಲಿ ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ವಿಶೇಷ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ಆ ಖಂಡನಾ ನಿರ್ಣಯವನ್ನು ವಾಚಿಸಿದ್ದಾರೆ, ಅದನ್ನು ಓದಿದ್ದಾರೆ, ಅದನ್ನು ಮಂಡಿಸಿದ್ದಾರೆ. ಆ ಮೂಲಕವಾಗಿ ಸದನದಲ್ಲಿ ಮಂಡನೆಯಾಗಿರ್ತಕ್ಕಂತಹ ಆ ನಿರ್ಣಯದ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ನಡೆಯುತ್ತಾ ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚು ಗಲಾಟೆಗೇ ಹೆಚ್ಚು ಆಸ್ಪದ ತಂದು ಕೊಡಬಹುದು. ಆದರೆ ಸರ್ಕಾರ ತನ್ನ ವಿಶೇಷ ಅಧಿವೇಶನದಲ್ಲಿ ಆ ವಿಶೇಷವನ್ನು ಪ್ರಸ್ತಾಪ ಮಾಡೋದಕ್ಕೆ 1 ವಾರ ಟೈಮ್ ತಗೊಂಡ್ರೆ, ಪ್ರತಿಪಕ್ಷದವರಿಗೆ ಮೊದಲ ದಿವಸದಲ್ಲಿ ಅಲರ್ಟ್ ಆಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಒಂದು ಅದ್ಭುತವಾದಂಥ ಅಸ್ತ್ರ ಈ ಬಾರಿಯ ಅಧಿವೇಶನದಲ್ಲಿ ಇದ್ದೇ ಇತ್ತು. ಅದು ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂಥ ಆರೋಪ, ಲೋಕಾಯುಕ್ತ ರೇಡು, ವೈರಲ್ ಆಗಿರ್ತಕ್ಕಂಥ ಆಡಿಯೋ, ಇನ್ನೇನು ಮೆಟೀರಿಯಲ್ ಸಿಗೋದಕ್ಕೆ ಸಾಧ್ಯ ಒಂದು ಪ್ರತಿಪಕ್ಷಕ್ಕೆ? ಆಡಳಿತದ ಪಕ್ಷದ ಮೇಲೆ ಅವರನ್ನು ಏನು ಯಡಿಯೂರಪ್ಪನವರು ಹೇಳ್ತಾ ಇದ್ದಂತಹ ಭಾಷೆಯಲ್ಲೇನೆ ಹೇಳೋದಿದ್ರೆ ಅವರ ಮೂಗು ಹಿಡಿದು ಕೆಲಸ ಮಾಡಿಸೋದಕ್ಕೆ ಇದಕ್ಕಿಂತ ಅದ್ಭುತವಾಗಿರ್ತಕ್ಕಂತಹ ಅವಕಾಶ ಬಹುಶಃ ಇದ್ದಿರಲಾರ್ದು. ಸರ್ಕಾರ ವಿಶೇಷ ಅಧಿವೇಶನದ ವಿಶೇಷ ನಿರ್ಣಯವನ್ನು ತರೋದಕ್ಕೆ ಕಡೆ 2 ದಿವಸಗಳನ್ನು ಆಯ್ಕೆ ಮಾಡ್ಕೊಂಡಂಗೆ ಪ್ರತಿಪಕ್ಷವು ಕೂಡ ಸ್ಪೀಕರ್ ಹೇಳಿದ್ರು ಅದಕ್ಕೂ ಒಂದಿಷ್ಟು ಪ್ರಸ್ತಾಪ ಮಾಡೋ ಪ್ರಯತ್ನ ಮಾಡ್ತಾ ಸ್ಪೀಕರ್ ಕಡೆ ದಿವಸಕ್ಕೆ ಅವಕಾಶ ಮಾಡಿಕೊಟ್ಟ ಕಾರಣ ಕಡೆ ದಿವಸ ಅದನ್ನು ಪ್ರಸ್ತಾಪಿಸಿ ನಾವು ಕೂಡ ಪ್ರಸ್ತಾಪಿಸಿದ್ದೀವಿ ಅಂತ ರೆಕಾರ್ಡನ್ನು ಬರೆಸ್ಕೊಳ್ಳುವಂಥ ಪ್ರಯತ್ನಕ್ಕಷ್ಟೇ ಸೀಮಿತ ಆದರು. ಅದರ ಬಗ್ಗೆ ಒಂದು ವಿವರವಾದಂಥ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಗುತ್ತಿಗೆದಾರರಲ್ಲೂ ಕಮಿಷನ್. ಇಷ್ಟು ದಿನ ರಾಜ್ಯ ಗುತ್ತಿಗೆದಾರರ ಸಂಘದವರು ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನು ಮಾಡ್ತಾ ಇದ್ರು. ಸರ್ಕಾರದ ಆ ಇಲಾಖೆಯಲ್ಲಿ ಕಮಿಷನ್ನು, ಈ ಇಲಾಖೆಯಲ್ಲಿ ಕಮಿಷನ್ನು, ಟೇಬಲ್ನಲ್ಲಿ ಕಮಿಷನ್ನು, ಡೋರ್ನಲ್ಲಿ ಕಮಿಷನ್ನು, ಬಿಲ್ ಪಾಸ್ ಆಗೋದಕ್ಕೆ ಕಮಿಷನ್ನು. ಅದು ಇಲ್ಲ ಅಂತೇಳಿ ಅಲ್ಲ, ಯಾಕಂದರೆ ಅವರ ಆರೋಪ ಗಂಭೀರವಾಗಿಯೇ ಇರುವಂಥದ್ದೇ ಅಂತ ನಾವು ಅದನ್ನು ಭಾವಿಸ್ಬೇಕಾಗತ್ತೆ. ಈ ಸರ್ಕಾರದಲ್ಲೂ ಕಮಿಷನ್ ನಡೀತಿದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಹಿಂದಿನ BJP ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪವನ್ನು ಕೂಡ ಮಾಡ್ತಾ ಇದ್ದಂಥದ್ದು ಕೂಡ ಇದೇ ಗುತ್ತಿಗೆದಾರರ ಸಂಘ. ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಅದರ ಗೌರವಾಧ್ಯಕ್ಷರೇ ಗುತ್ತಿಗೆಗೆ ಕಮಿಷನ್ ಪಡಿತಾ ಇದ್ದಾರೆ ಅನ್ನುವಂತಹ ಆರೋಪ ಮತ್ತು ಆರೋಪಕ್ಕೆ ಸಂಬಂಧಿಸಿದಂಥ ಆಡಿಯೋ ಇವೆಲ್ಲವೂ ಕೂಡ ಮೇಲಕ್ಕೆ ಬರ್ತಾ ಇದ್ದಂತೆಯೇ ಗುತ್ತಿಗೆದಾರರ ಸಂಘದಲ್ಲೇ ಜಟಾಪಟಿ ಶುರುವಾಗಿದೆ. ಅದು ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ, ರಾಜ್ಯ ವಿಧಾನಮಂಡಲದಲ್ಲಿ ಕಡೆಗೂ ಬಂದಿರುವಂತಹ ವಿಶೇಷದ ಬಗ್ಗೆ, ಆ ವಿಶೇಷದಲ್ಲಿ ಏನೇನಿತ್ತು, ಏನೆಲ್ಲ ಈ ವಿಶೇಷ ಬರುವುದಕ್ಕಿಂತ ಮುಂಚಿತವಾಗಿ ಚರ್ಚೆ ಆಗಿದೆ, ಸದನದೊಳಗಡೆ
ಈ ಗ್ರಾಮ್ ಜಿ ರಾಮ್ ಜಿ ಅಥವಾ ಇದು ಗರಂ ಆಗಿ ಇತ್ತು, ಗರಂ ಆಗಬೇಕಾಗಿತ್ತು. ಆದರೆ ಎಷ್ಟರ ಮಟ್ಟಿಗೆ ಗರಂ ಆಯಿತು, ಯಾವ್ಯಾವ ಸ್ವರೂಪದಲ್ಲಿ ಪ್ರತಿಪಕ್ಷದವರು ಆಡಳಿತ ಪಕ್ಷಕ್ಕೆ ಹೇಳಿದರು, ಆಡಳಿತ ಪಕ್ಷದವರು ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಹೇಗೆ ಮುಗಿಬಿದ್ರು ತೋರಿಸ್ತೀವಿ. ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ, ಅಬಕಾರಿ ಇಲಾಖೆ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಯಾರು ನಿಮ್ಮ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಒಂದೆಡೆ ಪ್ರತಿಪಕ್ಷಗಳ ತೀವ್ರ ವಿರೋಧ, ಮತ್ತೊಂದೆಡೆ ಸದನದಲ್ಲಿ ಖಂಡನಾ ನಿರ್ಣಯ ಮಂಡಿಸಲು ಸರ್ಕಾರದ ಬಿಗಿಪಟ್ಟು. ಇದರೊಂದಿಗೆ ಇವತ್ತಿನ ವಿಧಾನಸಭೆ ಕಲಾಪ ಕಾವೇರಿತ್ತು. ಅಧಿವೇಶನದ ಕಡೆಯ 2 ದಿನಗಳಲ್ಲಿ ಚರ್ಚಿಸುವ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಿಸಿದ್ದನ್ನ ವಿರೋಧಿಸಿ ವಿಧಾನಸಭೆಯಲ್ಲಿ ಖಂಡನಾ ನಿರ್ಣಯ ಮಂಡಿಸಲು ಸಿಎಂ ಮುಂದಾದರು. ಆದರೆ ಅದಕ್ಕೂ ಮೊದಲು ಅಬಕಾರಿ ಹಗರಣದ ಆರೋಪ ಚರ್ಚೆ ಆಗಬೇಕು ಎಂದು ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದರಿಂದ ಇವತ್ತಿನ ಕಲಾಪದಲ್ಲಿ ಮೊದಲು ಅದರ ಬಗ್ಗೆಯೇ ಚರ್ಚೆ ಶುರುವಾಯಿತು. ಅಧಿವೇಶನ ಶುರುವಾಗಿ 1 ವಾರ ಕಳೆದರೂ ಅಬಕಾರಿ ಹಗರಣವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪ್ರತಿಪಕ್ಷ ಬಿಜೆಪಿ ಅಧಿವೇಶನದಲ್ಲಿ ನಾವು ಇದರ ಬಗ್ಗೆ ಪ್ರಸ್ತಾಪಿಸಿದ್ದೆವು ಎಂದು ದಾಖಲೆಗೆ ಸೇರಿಸಲೋ ಏನೋ ಎಂಬಂತೆ ಈ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ ನಂಬರ್ 1, ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿಯವರು ಇಲಾಖೆಯಲ್ಲಿನ ಲಂಚಾವತಾರವನ್ನು ಹೊರಹಾಕಿದ್ದಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು, ಆಯುಕ್ತರಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ 10 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾನ್ಸ್. ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ. ಗುರುಸ್ವಾಮಿಯವರು ರಾಹುಲ್ ಗಾಂಧಿ ಅವರಿಗೆ ದೂರು ಹೋಗಿರೋದು ಸಿಎಂ ಸ್ನೇಹಿತ ಗುರುಸ್ವಾಮಿ ಅವರಿಂದಲೇ ಅಂತ ಅಶೋಕ್ ಆರೋಪಿಸಿದ್ರು. ಹಗರಣದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಗುರುಸ್ವಾಮಿ ನನಗೆ ಗೊತ್ತು ಅಂತ ಸಿಎಂ ಕೂಡ ಸದನದಲ್ಲೇ ಸ್ಪಷ್ಟನೆ ಕೊಟ್ರು. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ. ಸಂಘದ ಅಧ್ಯಕ್ಷ ಗುರುಮೂರ್ತಿ, ಗುರುಸ್ವಾಮಿ. ನೋಡಿ, ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಇದಾದ ನಂತರ ಸದನದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪೆನ್ ಡ್ರೈವ್ಗಳನ್ನು ಪ್ರದರ್ಶಿಸಿ ಇದರಲ್ಲಿ ಹಗರಣಕ್ಕೆ ಸಂಬಂಧಿಸಿದ ಆಡಿಯೋಗಳಿವೆ ಎಂದರು. ಅಷ್ಟೇ ಅಲ್ಲದೆ ಮದ್ಯ ಮಾರಾಟಗಾರರು ಈಗಾಗಲೇ ಲೋಕಾಯುಕ್ತಕ್ಕೆ ಹಾಗೂ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಸಿಎಂಗೂ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅಬಕಾರಿ ಸಚಿವರು ತಿಂಗಳಿಗೆ 21 ಕೋಟಿಯ ರೀತಿಯಲ್ಲಿ ವರ್ಷಕ್ಕೆ 252 ಕೋಟಿ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ರು. ಅವನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ, ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ
ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದೇನೆ. ಮಂತ್ಲಿ 10ರಿಂದ 15 ಸಾವಿರ ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10ರಿಂದ 15 ಸಾವಿರ, 14 ಸಾವಿರಕ್ಕೆ ಲೆಕ್ಕ ಹಾಕಿದ್ದೀನಿ. 14 ಸಾವಿರ ಇಂಟು 15 ಸಾವಿರ, ತಿಂಗಳಿಗೆ 15 ಸಾವಿರ ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. 25 ಸಾವಿರ 30 ಸಾವಿರ. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನೆಲ್ಲರೂ ಒಪ್ತಾರೆ. ಮಂತ್ಲಿ ಕೊಡೋದು ಫಿಕ್ಸ್. ಅದು ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಈ ಹಗರಣದ ಬಗ್ಗೆ ಯಾಕೆ ತನಿಖೆಗೆ ಕೊಟ್ಟಿಲ್ಲ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಶಾಸಕ ಮುನಿರತ್ನ ಪ್ರಕರಣವನ್ನ ಎಳೆದು ತಂದ ಅಶೋಕ್, ಬಿಜೆಪಿ ಶಾಸಕ ಮುನಿರತ್ನ ಹಿಂದೆ ದಲಿತರಿಗೆ ಬೈದಿದ್ದಾರೆ ಅಂತ ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿ ಅವರನ್ನ ಅರೆಸ್ಟ್ ಮಾಡಿಸಿದ್ರು. ಮಂತ್ರಿ ಆಡಿಯೋ ಯಾಕೆ ಎಫ್ಎಸ್ಎಲ್ಗೆ ಕೊಟ್ಟಿಲ್ಲ ಎಂದು ಪ್ರಶ್ನಿಸಿದ್ರು. ಇದೇ ವೇಳೆ ಮಧ್ಯಪ್ರವೇಶಿಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ರಾಜ್ಯ ಸರ್ಕಾರಕ್ಕೆ ಹಾಗೂ ಅಬಕಾರಿ ಸಚಿವರಿಗೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಶಾಮೀಲಾಗಿಲ್ಲ ಅಂದ್ರೆ ಫೋರೆನ್ಸಿಕ್ ಕಳಿಸ್ಬೇಕಾಯ್ತಲ್ಲ. ಈಗ ಮುನಿರತ್ನ ಬೈದಿದ್ದಾರೆ, ಅದನ್ನು ತನಿಖೆ ಮಾಡಿದ್ದಾರೆ, ಬೈದಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಕಳಿಸ್ತೀರಾ, ಜೈಲಿಗೆ ಕಳಿಸ್ತೀರಾ? ಇವನು ಇಷ್ಟೆಲ್ಲ ಆದ್ಮೇಲೂ ಕೂಡ ಇವೊಂದು ಫೋರೆನ್ಸಿಕ್ ರಿಪೋರ್ಟೇ ಇಲ್ಲ, ಏನೂ ಇಲ್ಲ. ಅವನ ಹೇಳಿಕೆ ತಗೊಂಡ್ರು, ಕ್ಲೋಸ್ ಮಾಡಿದ್ರು. ಎಲ್ಲನೂ ಉಂಟಾ? ಚರ್ಚೆನ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಅಲ್ಲ ಸರ್, ಯಾರೇ ಈ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ಅನ್ನೋದನ್ನ ಮಂತ್ರಿಗಳು ಬಹಿರಂಗ ಮಾಡಿ ರಾಜೀನಾಮೆ ಬಿಸಾಕಿ ಹೋಗ್ಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಅಗತ್ಯ ಇಲ್ಲ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟುಕೊಂಡು ಸಚಿವರು ಮೌನವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇಡೀ ಇದನ್ನು ಮೌನವಾಗಿ ಚರ್ಚೆ ಮಾಡೋದು. ಬಿಜೆಪಿಯವರು ಹೀಗೆ ನಿರಂತರ ವಾಗ್ದಾಳಿ ಮುಂದುವರಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ರು. ಎಷ್ಟು ಹೊತ್ತು ಅಬಕಾರಿ ಇಲಾಖೆ ಬಗ್ಗೆ ಮಾತಾಡ್ತೀರಾ? ಕೂತ್ಕೊಳ್ಳಿ, ನಾನು ಮನ್ರೇಗಾ ವಿಚಾರದಲ್ಲಿ ನಿರ್ಣಯ ಮಂಡನೆ ಮಾಡಬೇಕು ಎಂದು ಪ್ರತಿಪಕ್ಷದ ವಿರುದ್ಧ ರೋಷಾವೇಶ ಪ್ರದರ್ಶಿಸಲು ಮುಂದಾದ್ರು. ಇದು ಬಿಜೆಪಿಗೂ ಒಳ್ಳೆಯ ಅಸ್ತ್ರದಂತೆ ಸಿಕ್ಕಿತ್ತು. ವೆರಿ ಸಾರಿ, ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು 2 ಗಂಟೆ ಮಾತಾಡಿದ್ರು. ಮಾತಾಡಕ್ ಆಗಿರ್ಲಿಲ್ಲ. ಅಧ್ಯಕ್ಷೆ, ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಸಿಎಂ ಬಿಜೆಪಿ ನಾಯಕರ ಜಗಳದಲ್ಲಿ ಸ್ಪೀಕರ್ ಖಾದರ್ ಸುಸ್ತಾಗಿ ಹೋದ್ರು. ಯಾರೊಬ್ಬರೂ ಸುಮ್ಮನಾಗಲಿಲ್ಲ. ಇದರ ನಡುವೆ ಬೇಕೇ ಬೇಕು, ರಾಜೀನಾಮೆ ಬೇಕು ಅಂತ ಬಿಜೆಪಿಯವರು ಪಟ್ಟು ಹಿಡಿದ್ರು. ಆಗ ಸಿಎಂ, ನಿಮ್ಮ ಮಾತು ಕೇಳದಿದ್ರೆ ಹೊರಗೆ ಹಾಕಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಯಾಕೆ ನಿಮ್ಮ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ, ಅಲ್ಲ ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಮಂತ್ರಿ ರೆಡಿ ಇದ್ದಾರೆ, ಸಾಯಂಕಾಲ ಕೊಡ್ತಾರೆ. ಯಾವಾಗ ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. ಕೊಡಿಸ್ತಾರೆ. ಅಬಕಾರಿ ಸಚಿವರ ಕೈಯಲ್ಲೇ ಉತ್ತರ ಕೊಡಿಸ್ತೀವಿ ಅಂದಮೇಲೆ ಬಿಜೆಪಿಯವರು ಸುಮ್ಮನಾದ್ರು. ಸಿಎಂ ಸಿದ್ದರಾಮಯ್ಯನವರು ಮನ್ರೇಗಾ ಯೋಜನೆ ಹೆಸರು ಬದಲಿಸಿ ಜಿ ತಂದಿದ್ದಕ್ಕೆ ಖಂಡನಾ ನಿರ್ಣಯ ಮಂಡಿಸಿದ್ರು. ಆಮೇಲೆ ಊಟಕ್ಕೆ ಬ್ರೇಕ್ ಕೊಟ್ಟು ಮತ್ತೆ ಅರ್ಧ ಗಂಟೆ ಬಳಿಕ ಅಧಿವೇಶನ ನಡೆಯಿತು. ಆಗ ಅಬಕಾರಿ ಹಗರಣ ಬಿಟ್ಟು ಮನ್ರೇಗಾ ವಿಷಯದಲ್ಲಿ ಸರ್ಕಾರ ಪ್ರತಿಪಕ್ಷದವರ ಮಧ್ಯೆ ಜಗಳ ನಡೆಯಿತು. ಬಡವರ ಅನ್ನ ಕಸಿದುಕೊಂಡ ಯೋಜನೆ ಅಂತ ಸಿಎಂ ಹೇಳಿದ್ರು. ಅದಕ್ಕೆ ಬಿಜೆಪಿಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ವ್ಯಂಗ್ಯ ಮಾತುಗಳನ್ನು ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ
ಅಂತ ಸೇರಿಸ್ತೀರಿ. ಈಗ ವಿರೋಧ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮೇಲ್ಗಡೆ ಅವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆ ಅವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ನಾವು ಹೈಕಮಾಂಡಿನ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಪ್ರತಿಪಕ್ಷ ಸದಸ್ಯರ ವಿರೋಧದ ನಡುವೆಯೂ ಖಂಡನಾ ನಿರ್ಣಯ ಮಂಡಿಸಲು ಅನುಮತಿ ನೀಡಿದ್ರು ಸ್ಪೀಕರ್. ಗಲಾಟೆ ಜೋರಾಯಿತು. ಸದನವನ್ನ ಮುಂದೂಡಿಕೆ ಮಾಡಿದ ಸ್ಪೀಕರ್ ಎಲ್ಲರನ್ನೂ ಕಚೇರಿಗೆ ಕರೆಸಿಕೊಂಡು ಸಂಧಾನಕ್ಕೆ ಪ್ರಯತ್ನಿಸಿದ್ರು. ವಿಬಿ ಜೀರಾಮ್ಜಿ ವಿರುದ್ಧ ಚರ್ಚೆಗೆ ಸಹಕಾರ ಕೊಡುವಂತೆ ಮನವಿನೂ ಮಾಡಿದ್ರು. ಮತ್ತೆ ಕಲಾಪ ಆರಂಭವಾದಾಗ ಕೇಂದ್ರ ಸರ್ಕಾರದ ನೀತಿಗಳು, ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಆರ್ಎಸ್ಎಸ್ನವರು ಚೀಟಿಯಲ್ಲಿ ಕೊಟ್ಟ ಪ್ರಶ್ನೆಗಳನ್ನೇ ಅಶೋಕ್ ಕೇಳೋದು. ನಾನು ಹೇಳೋದನ್ನು ಸ್ವಲ್ಪ ಕೇಳಪ್ಪ ಅಂತ ಟಾಂಗ್ ಕೊಟ್ರು. ಈ ಕಡೆನೇ ನೋಡ್ತಾ ಇರ್ತೀರಿ, ಈ ಕಡೆ ನೋಡ್ತಾ ಇರ್ತೀರಿ. ನೀವು ಆ ಕಡೆ ನೋಡ್ಬಿಡಿ. ಯಾರ ಕೂತಿದಾರಲ್ಲ ಅಲ್ಲಿ, ಯಾಕೆ ನೀವು ಮಾತಾಡ್ತೀರಿ ಇಲ್ಲಿ? PS ಅಲ್ಲ, RSS ನವ್ರು ಯಾರ ಕೂತ್ಕೋತಾರೆ ಅಲ್ಲಿ. ನಾನು ನಿನ್ ನೋಡ್ಕೊಂಡು ಹೇಳ್ತಾ ಇದ್ದೀನಪ್ಪ, ನೀನ್ ಮಾತಾಡ್ಬೇಡ ಅಷ್ಟೇ. ಅವ್ರನ್ನ ಯಾರು ನೋಡ್ಕೊಂಡು ಮಾತಾಡೋದು ಇಲ್ಲ 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 ಅಲ್ಲ ಇಲ್ಲ. ಈಗ ನಿನ್ನೆ ನೋಡ್ಕೊಂಡು ಮಾತಾಡ್ತೀನಿ ಬೇಡ. ನಿನ್ನೆ ನೀನೊಬ್ಬನ್ನೇ ನೋಡ್ಕೊಂಡು ಅವ್ರಿಗೆ ನಿನಗೆ ಇಬ್ಬರಿಗೆ ನೋಡ್ಕೊಂಡು ಮಾತಾಡೋದು. ನಿನಗೆ ಚೀಟಿ ಕಳಿಸ್ಕೊಡ್ತಾರೆ ಯಾರೋ ಅವರು, ನಿಮ್ಮ ದೋಸ್ತ್ ಸಿಸಿ ಪಾಟೀಲ್ ಕೂತ್ಕೊಳ್ಳಿ, ಸಿಟ್ ಇನ್ ಪ್ಲೇಸ್. ನಿಮ್ಗೆ ಹೆಂಗೆ ಅಧಿಕಾರಿಗಳು ಕಳಿಸ್ತಾರೋ ನನಗೂ ಅಧಿಕಾರಿಗಳಿರಲ್ಲ ಅಲ್ಲಿ. ನೋಡಿ, ಅಲ್ಲಿ ಅಧಿಕಾರಿಗಳಿರಲ್ಲ, ಈ ಕಡೆ ಅಧಿಕಾರಿಗಳಿರೋದು. ಅದಕ್ಕೆ ಐಡೆಂಟಿಫೈ ಮಾಡಿ ಯಾರು RSS ಅಂತ. ನಂಗೆ ಗೊತ್ತಿಲ್ಲ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಅಶೋಕ ಯಾವಾಗಲೂ RSS ನವ್ರು ಬರ್ಕೊಟ್ಟ ಭಾಷಣನೇ ಓದೋದು. ಆಯ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಸಿದ್ದರಾಮಯ್ಯನವರು ಅಶೋಕ್ ಅವರ ಕಾಲೆಳೆಯೋದಕ್ಕೆ ಬೇಕಾದಂತಹ ಅವಕಾಶವನ್ನು ಬಳಕೆ ಮಾಡ್ಕೊಂಡ್ರು. ನೀವು ಹೇಗೆ ಭಾಷಣವನ್ನು ಮಾಡ್ತೀರಿ, ಎಲ್ಲಿಂದ ಚೀಟಿ ಬರುತ್ತೆ, ಈ ರೀತಿಯಾದಂತಹ ಬಗ್ಗೆ ಕೂಡ ತಮಾಷೆ ಮಾಡಿದರು. ಆದರೆ ಒಂದು ಇಲ್ಲಿ ಚರ್ಚೆ ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಕೇವಲ ನಿರ್ಣಯವನ್ನು ಮಂಡನೆ ಆಗಿರುವಂಥ ನಿರ್ಣಯದ ಮೇಲೆ ವಿಸ್ತೃತವಾದಂಥ ಚರ್ಚೆ ನಡೆದು ನಿಜಕ್ಕೂ VB ಜೀರಾಮ್ಜಿ ಯಾವ ಕಾರಣಕ್ಕಾಗಿ ಮುಖ್ಯ ಅನ್ನುವಂಥದ್ದನ್ನು ಪ್ರತಿಪಕ್ಷ ಸದನದಲ್ಲಿ ಪ್ರತಿಪಾದಿಸುತ್ತಾ, ಅಥವಾ ಕೇವಲ ಅಬಕಾರಿ ವಿಚಾರವನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ನಡೆಸದೇನೆ ಇವರ ಪಾಡಿಗೆನೇ ಸರ್ಕಾರದ ಪಾಡಿಗೆನೇ ನಿರ್ಣಯ ಅಂಗೀಕಾರ ಆಗೋಂಗೆ ನೋಡ್ಕೊಳ್ತಾರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇರುವಂಥದ್ದು. ಆದರೆ ಇಲ್ಲಿ ಅಂತಿಮವಾಗಿ ಹೇಗೆ ನಡೆಯುತ್ತೆ ನಾಳೆಯ ಸದನ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗುತ್ತಿಗೆದಾರರಲ್ಲೂ ಕೂಡ ಕಮಿಷನ್ ಇದೆ ಅಂತ ಹೇಳಿ ನೋಡಿ. ಗುತ್ತಿಗೆದಾರರ ಸಂಘದವರು ಸರ್ಕಾರದ ಮೇಲೆ ಮೊನ್ನೆಯಷ್ಟೇ ಕಮಿಷನ್ ಆರೋಪವನ್ನು ಮಾಡಿದ್ದು ಮಾತ್ರ ಅಲ್ಲ, ಮಾರ್ಚ್ 4ರ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಮಾರ್ಚ್ 5ರ ಒಳಗಡೆ ನೀವು ನಮ್ಮ ಬಿಲ್ ಪೇ ಮಾಡದೇ ಹೋದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ, ಕೆಲಸವನ್ನು ನಿಲ್ಲಿಸಬೇಕಾಗತ್ತೆ, ದಾಖಲೆ ಬಿಡುಗಡೆ ಮಾಡಬೇಕಾಗತ್ತೆ ಅಂತ ಹೇಳಿದರು. ಮತ್ತೊಂದು ಕಡೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅತಿ ಹೆಚ್ಚು ಕಮಿಷನ್ ಹರಿದಾಡ್ತಾ ಇದೆ ಅನ್ನುವಂಥ ಆರೋಪ ಬಂತು. ಇದೇ ಗುತ್ತಿಗೆದಾರರ ಸಂಘದವರು ಮಾಡಿದರು. ಆದರೆ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಯಾರು ಮೊನ್ನೆ ಆರೋಪವನ್ನು ಮಾಡುವಾಗ ಜೊತೆಯಲ್ಲೇ ಇದ್ದರು, ಅದೇ ಗೌರವಾಧ್ಯಕ್ಷರ ಮೇಲೇ ಈಗ ಆರೋಪ ಬಂದಿದೆ. ಯಾವ ರೀತಿಯಲ್ಲಿ ಅಂತ ಹೇಳುವಂಥನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಇಲ್ಲಿ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರ ಮೇಲೆ ಇದು ಸರ್ಕಾರದ ಗುತ್ತಿಗೆ ಡೀಲ್ ಅಲ್ಲ, ಗುತ್ತಿಗೆದಾರರಲ್ಲೇ ಮೆಗಾ ಡೀಲ್ ಆಗಿರುವಂಥದ್ರ ಬಗ್ಗೆ, ಗುತ್ತಿಗೆದಾರರಲ್ಲೇ ಮೆಗಾ ಡೀಲ್ ನಡೀತಾ ಇದೆ ಅನ್ನೋಂಥದಕ್ಕೆ ಸಂಬಂಧಪಟ್ಟಿರುವಂತಹ ಅಂಶ ಇದು. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳದ್ದು ಎನ್ನಲಾದಂತಹ ವಿಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರರ ಸಂಘದವರದ್ದು, ಅದರ ಪದಾಧಿಕಾರಿಗಳದ್ದು ಅಂತ ಹೇಳಲಾಗಿರುವಂಥ ವಿಡಿಯೋ ಇದು. ಅದರಲ್ಲಿ ಅದರ ಗೌರವಾಧ್ಯಕ್ಷರಿದ್ದಾರೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಇರುವಂತಹ ವಿಡಿಯೋ ಇದು. ಇಲ್ಲಿ ಗೌರವಾಧ್ಯಕ್ಷರು ಮತ್ತು ಅದರ ಪದಾಧಿಕಾರಿಗಳು ಸರ್ಕಾರಿ ಎಲ್ಲ ಇಲಾಖೆಗಳ ಟೆಂಡರ್ ಬಿಡ್ಗಳಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿ, ಟೆಂಡರ್ ಕರೆಯುವಾಗ್ಲೇನೆ, ಟೆಂಡರ್ ಬಿಡ್ಗಳಾಗ್ತಾ ಇರುವಾಗ್ಲೇನೆ ನನಗೆ ನಿನಗೆ ಅಂತೇಳಿ ಹಂಚಿಕೊಳ್ಳುವಂತಹ ವ್ಯವಸ್ಥೆ ಇದೆ. ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್ ಹಾಕಿದ್ರ ಗೌರವಾಧ್ಯಕ್ಷರು, ಹಾಕಿರುವಂತಹ ಬಿಡ್ಡನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು, ಅಂದರೆ ಅಲ್ಲೇ ಫಿಕ್ಸ್ ಆಗುತ್ತಾ ಇದು.
ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಖ್ ಜಿ ಹಾಗೂ ನಿರ್ದೇಶಕ ಹನುಮಂತ ಚಿಂಚೋಳಿ ಬೆದರಿಕೆ ಹಾಕಿರೋದರ ಬಗ್ಗೆ ಈ ವಿಡಿಯೋದಲ್ಲಿ ಉಲ್ಲೇಖಗಳು ಸಿಗ್ತವೆ. ಅದಕ್ಕೆ ಪೂರಕವಾದಂತಹ ಮಾಹಿತಿ ಬರ್ತಾ ಇದೆ. ಗುತ್ತಿಗೆ ಹಣದಲ್ಲಿ 3% ಕಮಿಷನ್ಗೆ ಬೇಡಿಕೆ ಇಟ್ಟಂತಹ ವಿಡಿಯೋ ವೈರಲ್ ಆಗಿದೆ. ಗುತ್ತಿಗೆ ಪಡೆದಿರತಕ್ಕಂಥ ಹಣದಲ್ಲಿ 3% ಕಮಿಷನ್ ಅನ್ನು ಇವರಿಗೆ ಕೊಡಬೇಕು. ಇವರು ಇನ್ನೊಬ್ಬರ ಮೇಲೆ ಹೇಳ್ತಾರೆ ಅವರು 40%, 50%, 60% ಅಂತ ಹೇಳ್ತಾರೆ. ಆದರೆ ಇವರೇ 3% ಫಿಕ್ಸ್ ಮಾಡ್ಕೊಳ್ಳೋದು ಹೌದು ಅಂತ ಹೇಳಿ ಆದರೆ ಯಾವ ರೀತಿಯಂಥ ವ್ಯವಸ್ಥೆ ಇದು? 3% ಕಮಿಷನ್ಗೆ ಬೇಡಿಕೆ, ಅಂತಿಮವಾಗಿ 2% ಒಪ್ಪಿಗೆ, 2.5% ಕೊಡಬೇಕು. ಅಂದರೆ ಇವರು ಕೆಲಸ ಎಲ್ಲ ಕಾರ್ಯ ಎಲ್ಲ ಏನಿರೋದಿಲ್ಲ, 2.5% ಇವರು ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಅಥವಾ ಪದಾಧಿಕಾರಿ ಅನ್ನುವಂತಹ ಕಾರಣಕ್ಕಾಗಿ ಅವ್ರಿಗೆ 2.5% ಕೊಡಬೇಕು ಅಂತ ಹೇಳುವಂಥದ್ದು. ಈ ವಿಡಿಯೋದಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಅನ್ನೋರು ಹಿಡ್ಕೊಂಡು ಹೋಗ್ರಿ ಹೇಳಿ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಒಂಚೂರು. ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ. ಅಲ್ಲಲ್ರಿ ಇದು ಇದ್ರಾಗಾರ ಕಮ್ಮಿ ಮಾಡ್ರಿ ಒಂಚಾರ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತಾರೆ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲ ಈಗ ನೋಡ್ರಿ ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಅಣ್ಣವ್ರ ನೀವು ಹೇಳ್ರಿ ಅದ್ರಿ. ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಹಿಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ಇವೆರಡು ಟೆಂಡರ್ ಹೊಡಿಬೇಕು ಸರ್. ಹೀಗೆ ಗೌರವಾಧ್ಯಕ್ಷರೇ ಕಮಿಷನ್ನ ಡೀಲ್ ಮಾಡ್ತಾರೆ. ನಾನು 3% ಒಂದು ಪೈಸಾ ಕಡಿಮೆ ಇದ್ದಲ್ಲ, ಅದಕ್ಕಿಂತ ಜಾಸ್ತಿನೂ ಇಲ್ಲ, ನಾನು 3% ಬೇಕು ಅಂತ ಕೇಳ್ತಾರೆ. ಇಲ್ಲಿ ಯಾವಾಗ ಗೌರವಾಧ್ಯಕ್ಷರು ಈ ರೀತಿಯಾದಂತಹ ಕಮಿಷನ್ ಪಡೆಯೋದಕ್ಕೆ ಮುಂದಾದರೂ ಆ ಕಮಿಷನ್ ಗೌರವಾಧ್ಯಕ್ಷರಿಗೆ ಈಗ ಗೇಟ್ ಪಾಸ್ ಕೊಡೋದ್ರ ಕಡೆಗೆ ಸಂಘದ ಅಧ್ಯಕ್ಷರು ನಿರ್ಧರಿಸಿದ್ದಾರೆ. ಗುತ್ತಿಗೆದಾರರ ಸಂಘದಿಂದಲೇ ಕಮಿಷನ್ ಆರೋಪದ ವಿಡಿಯೋ ಬಹಿರಂಗ ಆಗ್ತಾ ಇದ್ದಂತೆ ಗುತ್ತಿಗೆದಾರರ ಸಂಘಕ್ಕೆ ತೀವ್ರ ಮುಜುಗರ ಆಗಿದೆ. ಯಾಕೆಂದರೆ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಇಷ್ಟು ದಿವಸ ಆರೋಪವನ್ನು ಮಾಡ್ತಾ ಇತ್ತು. ಈಗ ನೋಡಿದರೆ ಅದರ ಗೌರವಾಧ್ಯಕ್ಷರು ಈ ರೀತಿಯಂಥ ಡೀಲಿಂಗ್ ಇಳಿದಿದ್ದಾರೆ ಅಂತ ಹೇಳಿದರೆ ಸಂಘದ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ ಜಿ ಮತ್ತು ಸಂಘಟನಾ ಕಾರ್ಯದರ್ಶಿ ಹನುಮಂತ ಚಿಂಚೋಳಿ ಇವರಿಬ್ಬರನ್ನೂ ಕೂಡ ಗೇಟ್ ಪಾಸ್ ಕೊಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಡೀಲ್ನ ತನಿಖೆ ಮಾಡೋದಕ್ಕೆ 6 ಗುತ್ತಿಗೆದಾರರ ಸಮಿತಿಯನ್ನು ನೇಮಕ ಮಾಡಲಾಗಿದೆ. 6 ಜನ ಗುತ್ತಿಗೆದಾರರ ಸಮಿತಿಯನ್ನು ನೇಮಕ ಮಾಡಿ ಈ ವಿಡಿಯೋದ ಸತ್ಯಾಸತ್ಯತೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸತ್ಯಶೋಧನಾ ಸಮಿತಿ ವರದಿಯಲ್ಲೂ ಕೂಡ ಲೋಪ ಸಾಬೀತಾದರೆ ಇವರುಗಳನ್ನು ತಮ್ಮ ಸಂಘದಿಂದ ವಜಾ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನೋಡಿ, ಇಷ್ಟು ದಿವಸ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಗುತ್ತಿಗೆದಾರರ ಸಂಘಕ್ಕೆ ಸಾಧ್ಯ ಆಗ್ತಿತ್ತು. ಯಾಕೆ ಅಂತ ಹೇಳಿದರೆ ಸರ್ಕಾರದಲ್ಲಿ ಕಮಿಷನ್ ಆಗ್ತಾ ಇದೆ, ನಮಗೆ ಹಣ ಕೊಡೋದಕ್ಕೆ ನಮಗೆ ಬಿಲ್ ಪಾಸ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಗುತ್ತಿಗೆದಾರರ ಸಂಘ ಹೇಳ್ತಾ ಇತ್ತು. ಅವರ ನೈತಿಕ ಬಲವನ್ನೇ ಕಸಿದುಕೊಂಡಿದೆ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರ ಮಾತುಗಳು ಉಲ್ಲೇಖ ಆಗಿದೆ. ಖಾಸಗಿ ಜಾಗದಲ್ಲಿ ಆಗಿರುವಂತಹ ವ್ಯವಹಾರಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಸಂಘದವರು ಕೊಟ್ಟಿದ್ದಾರೆ. ಆದರೆ ಖಾಸಗಿ ಜಾಗದಲ್ಲೇ ಆಗಲಿ ಎಲ್ಲೇ ಆಗಲಿ ಆ ವ್ಯಕ್ತಿ ಸಂಘದ ಗೌರವಾಧ್ಯಕ್ಷ ಅನ್ನುವಂತಹ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಆಗಿರುತ್ತದೆ. ಸಂಘದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬಹಳ ವಿಪರ್ಯಾಸ ದಿನ ನಮ್ಮ ಇತಿಹಾಸದಲ್ಲಿ. ಸುಮಾರು ಈಗ 75ನೇ ವರ್ಷ ನಮ್ದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಜಗನ್ನಾಥ್ ಶೇಖ್ ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂತ ಹನುಮಂತ ಚಿಂಚೋಳಿ ಅವರನ್ನ ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದೀವಿ, 6 ಜನದ ಕಮಿಟಿ. ಈಗ ಒಬ್ಬರನ್ನ ಅಮಾನತುಗೊಳಿಸಿದ್ದಾರೆ. ಆದರೆ ಶೇಖ್ ಜಿ ಅವರು ಯಾರು ಗೌರವಾಧ್ಯಕ್ಷ ಇದ್ದಾರಲ್ಲ ಅವರು ಮಾತ್ರ ಯಾವಾಗ ಈ ವಿಡಿಯೋ ವೈರಲ್ ಆಯಿತು, ಆಡಿಯೋ ವೈರಲ್ ಆಯಿತು, ತಕ್ಷಣನೇ ಅವರು ಉಲ್ಟಾ ಹೊಡೆದಿದ್ದಾರೆ, ಸಂಘದ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಉಚ್ಚಾಟನೆ ನಂಗೆ ಲೆಟರ್ ಬರಲಿಲ್ಲ, ಹಂಗೆ ಇವ್ರು ಉಚ್ಚಾಟನೆ ಮಾಡಿದ್ದು ಫೋನ್ ಬರಲಿ ಅವ್ರದ್ದು ಶಾಸಕರದು, ಅವ್ರದ್ದು ಇವ್ರದ್ದು ನಮ್ಮದು ಅಧ್ಯಕ್ಷರದು.
ನಾನು ನಾಳೆ ಮತ್ತೆ ಪ್ರೆಸ್ ಮಾಡಿ ಕರೆದು ಹೇಳ್ತೀನಿ ಅವ್ರದೆಲ್ಲ ಏನು ಸುದ್ದಿ ಹೆಂಗತ್ತೆ ಸಂಬಂಧ ಸಾಮಾನ್ಯವಾಗಿ ಚರ್ಚೆ ಮಾಡ್ಬೇಕು ನಿಮ್ ಜೊತೆ ಅಥವಾ ಮಾಡ್ಬೇಕು, ಚರ್ಚೆ ನೋಟಿಸ್ ಕೊಡ್ಬೇಕು ಕೊಡ್ಬೇಕು. ಇದ್ರ ಬಗ್ಗೆ ಕ್ಲಿಯರ್ ಕೊಡಿ. ಸಸ್ಪೆಂಡ್ ಮಾಡೋದು ಇವ್ರ ಕೈಗೆ ಏನಂತ ಕರೆದ್ರೆ ಹೆಂಗ್ ಮಾಡ್ತಾರೆ ಇವರು? ನಾ ಎಲ್ಲ ನಾಳೆ ಕರ್ನಾಟಕ ಸ್ಟೇಟ್ ಎಲ್ಲ ಕಾಂಟ್ರಾಕ್ಟರ್ಗೆಲ್ಲ ನೆರೆಸ್ತೀನಿ, ಎಲ್ಲರಿಗೂ ನೆರೆಸ್ತೀನಿ. ನಂದೇ ಆದಂತ ಒಂದು ಬೆಂಬಲ ನಾನು ನೆರೆಸ್ತೀನಿ. ಒಂದು ಮುಚ್ಚಳಗಿಲ್ಲ ಒಟ್ಟಿ ಏನ್ ದಾಖಲಾತಿ ಎಂಬುದು ಯಾಕೆ ಟೆಂಡರ್ ಅದ ಏನ್ ನಂದು ಒಟ್ಟೆ ನಂದು ಕಮಿಷನ್ ವಿಷಯದಾಗ ನಂದು ಕಂಪ್ಲೇಂಟ್ ಇಲ್ಲ. ಯಾರ್ಯಾರು ರೊಕ್ಕ ಬೇಡಿರೋ ಅಂತೇಳಿ ನಾವು ಬಲ್ಲಿ ಇಲ್ಲ. ಟೆಂಡರ್ದಿಗೆ ಅನ್ಯಾಯ ಮಾಡಿದ್ರೆ ಟೆಂಡರ್ದಾಗ ಮೋಸ ಮಾಡ್ಲಕತ್ತದ.